Good morning, students. Yes, you are in final year. This is fifth semester. In the fifth semester, you have EDP, that is entrepreneurship. This one also theory subject. This is theory subject, entrepreneurship. The first chapter is entrepreneurship. ಉದ್ಯಮಶೀಲತೆ ಅಂತ ಹೇಳ್ತೀವಿ. The first chapter is entrepreneurship. Now, meaning of entrepreneur. Meaning of entrepreneur. The term entrepreneur is derived from the French word. It is derived from the French word entrepreneur. Entrepreneur. Its meaning is to undertake. Its meaning is undertake. The simple meaning of an entrepreneur is that a person who is responsible for setting up a business or an enterprises. The meaning of entrepreneurs, this is derived from the French word entrepreneur. It means nothing but undertake. ಅಂದ್ರೆ ಎಂಟರ್ಪ್ರೀನಿಯರ್ ಎಂಬ ವರ್ಡ್ ಬಂದು ಫ್ರೆಂಚ್ ವರ್ಡ್ ಇಂದ ಬಂದಿದೆ. ದಟ್ ಈಸ್ ಎಂಟರ್ಪ್ರೀನಿಯರ್ ಅಂತ ಹೇಳ್ತೀವಿ. ಈ ಎಂಟರ್ಪ್ರೀನಿಯರ್ ಅಂದ್ರೆ ಜವಾಬ್ದಾರಿನ ವಹಿಸಿಕೊಳ್ಳುವುದು ಅಥವಾ ನಮ್ಮ ಅಧೀನಕ್ಕೆ ತೆಗೆದುಕೊಳ್ಳೋದು ಅಂತ ಅರ್ಥನ ತಿಳಿಸ್ಕೊಡುತ್ತೆ. In the simple meaning of an entrepreneur is that a person who is responsible for setting up a business or an enterprise. A person ಅಂದ್ರೆ ಒಬ್ಬ ವ್ಯಕ್ತಿ ತನ್ನದೇ ಆದಂತ ತನ್ನ ಅವಶ್ಯಕ್ಕೆ ತನ್ನ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋದ್ರ ಜೊತೆಗೆ ಅವನದೇ ಆದಂತ ಬಿಸ್ನೆಸ್ ನ ವ್ಯವಹಾರನ ಸೃಷ್ಟಿ ಮಾಡುವಂಥದ್ದು, ಸೆಟಪ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಈಸ್ ದ ಓನರ್ ಅಂತಲೂ ಕೂಡ ಹೇಳ್ತೀವಿ, ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ತನ್ನದೇ ಆದಂತ ಒಂದು ಬಿಸ್ನೆಸ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ಜವಾಬ್ದಾರಿನ ತೆಗೆದುಕೊಂಡು ಅದಕ್ಕೆ ಅವನೇ ಓನರ್ ಆಗ್ತಾನೆ, ಅಧಿಕಾರಿನೂ ಕೂಡ ಆಗ್ತಾನೆ. ದಿಸ್ ಇಸ್ ಸಿಂಪಲ್ ಮೀನಿಂಗ್ ಆಫ್ ಎಂಟರ್ಪ್ರೀನಿಯರ್ ಅಂದ್ರೆ ಉದ್ಯಮಿ ಅಂದ್ರೆ ಏನು, ಮೀನಿಂಗ್, ಉದ್ಯಮಿಯ ಮೀನಿಂಗ್ ಇದು ಅರ್ಥ. ನೆಕ್ಸ್ಟ್, ಹೂ ಈಸ್ ಆನ್ ಎಂಟರ್ಪ್ರೀನಿಯರ್? ಯಾರು ಎಂಟರ್ಪ್ರೀನಿಯರ್ ಆಗ್ತಾರೆ? ಹೂ ಈಸ್ ಆನ್ ಎಂಟರ್ಪ್ರೀನಿಯರ್? The entrepreneur are innovators. Entrepreneur are innovators ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಉದ್ಯಮಿನ ನಾವು ಅನ್ವೇಷಕ ಅಂತ ಕೂಡ ಕರಿತೀವಿ. Who used a process of shuttering the status quo of the existing products and services to set up new products, new services. Is a person who going to innovate the other products. Means ಏನು ಅವನ ಸ್ಟೇಟಸ್ ಇರ್ತದೆ, means the shuttering the status quo of the existing products and services. ಆಲ್ರೆಡಿ ಅವನ ಒಂದು ಕ್ಯೂ ಮೀನ್ಸ್ ಯಥಾಸ್ಥಿತಿ ಅಂದ್ರೆ ಯಾವುದು ಕೆಲಸ ಮಾಡ್ತಿರ್ತಾನೆ, ಯಾವ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾನೆ, ಯಾವ ಸರ್ವಿಸಸ್ ಅಲ್ಲಿ ಇರ್ತಾನೆ, ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಇದ್ರು ಕೂಡ ಆ ಕೆಲಸನ ಅಲ್ಲೇ ಬಿಟ್ಟು he going to set up new products and services. This is innovators ಅಂತ ಕರಿತೀವಿ. ಮೀನ್ಸ್ ಅವನ ಏನ್ ಸ್ಟೇಟಸ್ ಇರುತ್ತೆ ಅದನ್ನ ಬಿಟ್ಟು ಅವನು ಹೊರಗಡೆ ಬಂದು ಅವನದೇ ಆದಂತ ಹೊಸ ವ್ಯವಹಾರನ ಸ್ಟಾರ್ಟ್ ಮಾಡುವಂಥದ್ದು, ಹೊಸ ಉತ್ಪಾದಕನಾಗುವಂಥದ್ದು, ಹೊಸ ರೀತಿಯಲ್ಲಿ ಅವನ ಸೇವೆಗಳನ್ನ ಮಾಡುವಂಥದ್ದು. ಟು ಸೆಟ್ ಅಪ್ ನ್ಯೂ ಪ್ರಾಡಕ್ಟ್ಸ್ and new services. This is called, that person is going to called a ಎಂಟರ್ಪ್ರೀನಿಯರ್. ಒಬ್ಬ ವ್ಯಕ್ತಿ ತನ್ನದೇ ಆದಂಥ ಹೊಸ ಉದ್ದಿಮೆಯನ್ನ ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಹೊಸ ರೀತಿಯಾದಂಥ ವಸ್ತುಗಳನ್ನ ಉತ್ಪಾದನೆ ಮಾಡುವಂಥದ್ದು, ಹೊಸ ರೀತಿಯಲ್ಲಿ ಸೇವೆಗಳನ್ನ ಮಾಡುವಂಥದ್ದು ಇಸ್ ಅ ಇನ್ನೋವೇಟರ್ ಆಲ್ಸೋ. ಇನ್ನ ಅನ್ವೇಷಕ ಅಂತಲೂ ಕೂಡ ನಾವು ಕರಿತೀವಿ. ಈಸ್ ಎ ಎಂಟರ್ಪ್ರೀನಿಯರ್ ಅಂದ್ರೆ ಆತನ ಉದ್ದಿಮೆ ಅಂತ ಕರಿತೀವಿ. ಕನ್ನಡದಲ್ಲಿ ಇನ್ನೊಂದು ಮೀನಿಂಗ್ ಇದೆ, ಒಬ್ಬ ವ್ಯಕ್ತಿಯು ಬೃಹತ್ ಕಂಪನಿಯಲ್ಲಿ ಉನ್ನತ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆ ವ್ಯಕ್ತಿಯು ತನ್ನ ಹುದ್ದೆಯಿಂದ ಹೊರಬಂದು ತನ್ನದೇ ಆದ ಹೊಸ ಉದ್ದಿಮೆಯನ್ನು ಆರಂಭಿಸಿ
ಪೂರ್ವದ ಕಂಪನಿಗಳಿಗೆ ಪೈಪೋಟಿ ನೀಡುವ ವ್ಯಕ್ತಿಗಳನ್ನ ಉದ್ಯಮಿ ಅಂತ ಕರೀತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅವನದೇ ಆದಂತ ಒಂದು ಸ್ಥಾನಮಾನವನ್ನು ಒಳಗೊಂಡಿರುವಂತ ಒಂದು ಕಂಪ್ನಿನ ಬಿಟ್ಟು ಅವನು ಹೊರಗಡೆ ಬಂದು ಅವನದೇ ಆದಂತ ಹೊಸ ಉದ್ದಿಮೆಯನ್ನ ಪ್ರಾರಂಭಿಸ್ತಾನೆ, ಹೊಸ ವ್ಯವಹಾರನ ಪ್ರಾರಂಭಿಸ್ತಾನೆ. ಅದ್ರ ಜೊತೆಗೆ ಬರೀ ಪ್ರಾರಂಭಿಸೋದಲ್ಲ, ಬೇರೆ ಕಂಪ್ನಿಗಳಿಗೆ ಪೈಪೋಟಿ ಕೂಡ ಅವನು ಮಾಡ್ತಾ ಹೋಗ್ತಾನೆ. ಈಸ್ ಅವನ್ನ ಉದ್ಯಮಿ ಅಂತ ಕರಿತೀವಿ ಅಥವಾ ಎಂಟರ್ಪ್ರಿನಿಯರ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಇಸ್ ಡಿಫೈನ್ ಎಂಟರ್ಪ್ರಿನಿಯರ್. ಉದ್ಯಮಿಯ ವ್ಯಾಖ್ಯೆ. According to Richard Cantillon, the entrepreneur is the agent. I'm going to call a agent who buys means of production at certain prices. You're going to buy the products at certain prices in order to sell the produce at certain prices in the future. You're going to buy a certain prices means is a entrepreneur. Entrepreneur ಅಂತ ಹೇಳಿದಷ್ಟನ್ನ ಅದನ್ನ ನಾವು ಮೊದಲು ಮಧ್ಯವರ್ತಿ is a agent ಅಂತ ಕರಿತೀವಿ. You going to buy the product at certain prices. ಏನು ಒಂದು ನಿರ್ದಿಷ್ಟವಾದ ಬೆಲೆ ಅಂತ ಏನಿರುತ್ತೆ ಆ ಬೆಲೆಗೆ ಏನ್ ಮಾಡ್ತಾನೆ, ಅಂದ್ರೆ ಕೆಲವು ಉತ್ಪಾದನಾಂಗಗಳಂತ ಏನ್ ಹೇಳ್ತೀವಿ, ಅದು ಮೀನ್ಸ್ ಪ್ರೊಡಕ್ಷನ್ ಏನ್ ಇರುತ್ತೆ ಪ್ರಾಡಕ್ಟ್ ನ ಯು ಗೋಯಿಂಗ್ ಟು ಪರ್ಚೇಸ್, ಅದನ್ನ ಅವನು ತಗೊಳ್ತಾನೆ. ಅದನ್ನೆಲ್ಲ ತಗೊಂಡು ಒಟ್ಟುಗೂಡಿಸಿ ಆಮೇಲೆ ಏನ್ ಮಾಡ್ತಾನೆ, ಯು ಗೋಯಿಂಗ್ ಟು ಸೆಲ್ ಪ್ರೊಡ್ಯೂಸ್ ಅಟ್ ಸರ್ಟೇನ್ ಪ್ರೈಸಸ್ ಇನ್ ದ ಫ್ಯೂಚರ್. ದ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಬೆಲೆ ಸಿಕ್ಕಿದಾಗ ಅದನ್ನ ಏನ್ ಮಾಡ್ತಾನೆ, ಯು ಗೋಯಿಂಗ್ ಟು ಸೆಲ್ ಆಲ್ ದ ಪ್ರಾಡಕ್ಟ್ಸ್ ಯು ಗೋಯಿಂಗ್ ಟು ಸೆಲ್. ಅದೇ ರೀತಿಯಲ್ಲಿ ಅಕಾರ್ಡಿಂಗ್ ಟು ರಿಚರ್ಡ್ ಕ್ಯಾಂಟೆಲ್ಲೋನ್, ನಿರ್ದಿಷ್ಟ ಬೆಲೆಗಳಲ್ಲಿ ಉತ್ಪಾದನೆಗಳನ್ನ ಖರೀದಿಸಿ ಉತ್ಪನ್ನವಾಗಿ ಒಟ್ಟುಗೂಡಿಸಿ ಮುಂಬರುವ ದಿನಗಳಲ್ಲಿ ಅನಿಶ್ಚಿತ ಬೆಲೆಗಳಿಗೆ ಮಾರಾಟ ಮಾಡುವ ಮಧ್ಯವರ್ತಿಯೇ ಉದ್ಯಮಿ ಅಂತ ಕರಿತೀವಿ. ಈಸ್ ಅ ಎಂಟರ್ಪ್ರಿನಿಯರ್. ಇದು ಡೆಫಿನೇಷನ್, ಇದು ವ್ಯಾಖ್ಯೆ. ದ ನೆಕ್ಸ್ಟ್ ಒನ್ ಈಸ್ ಎಂಟರ್ಪ್ರಿನಿಯರ್ಶಿಪ್. ಈಗ ಎಂಟರ್ಪ್ರಿನಿಯರ್ ನೋಡ್ದು. ದ ನೆಕ್ಸ್ಟ್ ಎಂಟರ್ಪ್ರಿನಿಯರ್ಶಿಪ್. Meaning of entrepreneurship. The entrepreneurship is the process of setting up one's own business. You're going to setting up a own business. ಒಂದು ಹೊಸ ರೀತಿಯಾದಂತ ಒಂದು ವ್ಯವಹಾರವನ್ನ ಆತನೇ ಸೆಟ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಆತನೇ ರೂಪಿಸಿಕೊಳ್ಳುವಂಥದ್ದು. ಇಟ್ ಈಸ್ ಒನ್ ಆಫ್ ದ 4 ಮೇಜರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇದರಲ್ಲಿ 4 ರೀತಿಯಾದಂತಹ ಅಂಶಗಳನ್ನ ಒಳಗೊಂಡಿರುವಂತ ಉತ್ಪಾದನೆಗಳನ್ನ ಮಾಡೋದಕ್ಕೆ ಹೋಗುವಂತ ಪರ್ಸನ್ ಆಗಿರ್ತಾನೆ. ಇಸ್ ಎಂಟರ್ಪ್ರಿನಿಯರ್ಶಿಪ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಡಿಫೈನ್ ಎಂಟರ್ಪ್ರಿನಿಯರ್ಶಿಪ್. According to Peter Drucker, entrepreneurship is defined as a systematic innovation. Entrepreneurship is defined as a systematic innovation which consists in the purposeful and organized search for changes, and it is the systematic analysis of the opportunities such changes might offer for economic and social innovation. The entrepreneurship is nothing but is an innovator, is a systematic innovation. You're going to follow the systematic innovation in the organization or in the entrepreneurship, which consists in the purposeful and organized search for changes. The every time ಒಂದೇ ರೀತಿಯಾದಂತ ನಾವು ಒಂದು ಸಿಸ್ಟಮ್ನ ಫಾಲೋ ಮಾಡೋದಕ್ಕಾಗಲ್ಲ. ಯು ಹ್ಯಾವ್ ಟು ಸರ್ಚ್ ಸಮಥಿಂಗ್ ಸ್ಪೆಷಲ್, ಚೇಂಜಸ್ನ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ. ಯಾಕಂದ್ರೆ ಆರ್ಗನೈಸೇಷನ್ ಅಲ್ಲಿ ಏನು ಉತ್ಪಾದನೆ ಮಾಡ್ತೀವಿ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಅದೇ ರೀತಿಯಲ್ಲಿ ಕಂಟಿನ್ಯೂಸ್ ಆಗಾದ್ರೆ ಏನಾಗುತ್ತೆ, ಕಸ್ಟಮರ್ಸ್ಗೆ ಅದು ಲೈಕ್ ಆಗಲ್ಲ, ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಯು ಗೋಯಿಂಗ್ ಟು ಚೇಂಜ್, ಅಂದ್ರೆ ಆ ಪ್ರಾಡಕ್ಟ್ನ ಒಂದು ಕಲರ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಅಥವಾ ಸ್ಟೈಲ್ ಆಗಿರ್ಬೋದು, ಅಥವಾ ಪ್ಯಾಕಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಏನ್ ಮಾಡ್ತಾ ಹೋಗ್ಬೇಕು, ಚೇಂಜಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. And it is the systematic analysis of the opportunities.
ಬರುವಂತ ಎಲ್ಲ ಆಪರ್ಚುನಿಟೀಸ್ನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ಅದನ್ನ ಅಲ್ಲಿ ಚೇಂಜಸ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದರಿಂದ ದೆ ಮೈಟ್ ಆಫರ್ ಫಾರ್ ಎಕನಾಮಿಕ್ ಅಂಡ್ ಸೋಷಿಯಲ್ ಇನ್ನೋವೇಷನ್ಸ್. ಇದರಿಂದ ಮುಂದಿನ ಒಂದು ಆರ್ಥಿಕತೆ ಅಥವಾ ಒಂದು ಸಮಾಜಕ್ಕೂ ಕೂಡ ಒಂದು ಒಳ್ಳೆ ರೀತಿಯಾದಂತ ಅನ್ವೇಷಣೆ ಮಾಡೋದಕ್ಕೆ, ಅಂದ್ರೆ ಹೊಸ ಉತ್ಪಾದನೆ ಮಾಡಿ ಹೊರಗಡೆ ಸಮಾಜಕ್ಕೆ ಬಿಡೋದಕ್ಕೆ ಅಥವಾ ಜನಗಳಿಗೆ ಅದನ್ನ ಸಪ್ಲೈ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪೀಟರ್ ಡ್ರಕ್ಕರ್ ಅವರ ಪ್ರಕಾರ ಅನ್ವೇಷಣೆಯು ಉದ್ಯಮಿಯ ನಿರ್ದಿಷ್ಟವಾದ ಲಕ್ಷಣವಾಗಿರುತ್ತೆ. ಅಂದ್ರೆ ಇಂದ ಎಂಟರ್ಪ್ರೀನಿಯರ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನು ಕೂಡ ಹೇಳ್ತೀವಿ. ಮತ್ತು ಈ ಅನ್ವೇಷಣೆಯಿಂದ ದೊರೆಯುವಂತ ಫಲವನ್ನ ಏನು ಸದಾವಕಾಶ ಎಂದು ತಿಳಿದು ತನ್ನ ಕಾರ್ಯಾಚರಣೆಯಲ್ಲಿ ಹೊಸತನವನ್ನ ಅಳವಡಿಸಿಕೊಳ್ಬೇಕು. ಏನು ಒಂದು ಅನ್ವೇಷಣೆ ಮಾಡ್ತಾ ಹೋಗ್ತೀವಿ, ಮೀನ್ಸ್ ಹೊಸದಾಗಿ ಮಾಡ್ಬೇಕು, ಹೊಸದನ್ನ ಮಾಡ್ಬೇಕು ಅಂತ ಏನ್ ಅನ್ವೇಷಣೆ ಮಾಡ್ತೀವಿ, ಆಪರ್ಚುನಿಟೀಸ್ ಏನ್ ಸಿಗುತ್ತೆ ಅದನ್ನ ನಾವು ಸದಾವಕಾಶ ಅಂತ ಅನ್ಕೋಬೇಕು. ಮೀನ್ಸ್ ಅದನ್ನ ಯೂಸ್ಫುಲ್ ಮಾಡ್ಕೋಬೇಕೆ ಹೊರತು ಅದರಿಂದ ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳುವಂಥದ್ದು. ದಿಸ್ ಈಸ್ ಎಂಟರ್ಪ್ರೀನಿಯರ್ಶಿಪ್ ಅಂತ ಹೇಳ್ತೀವಿ, ಅಥವಾ ಉದ್ಯಮಶೀಲತೆಯ ವ್ಯಾಖ್ಯೆ ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ topic is characteristics of an entrepreneur. An entrepreneur is a highly achievement oriented, enthusiastic and energetic individual. Is a person. Entrepreneur is a person going to achieve the oriented or enthusiastic and energetic individual. ಒಬ್ಬನೇ ಒಬ್ಬ ಪರ್ಸನ್ ಗೋಯಿಂಗ್ ಟು ಅಚೀವ್ ದ ಆಲ್ ದ ಗೋಲ್ಸ್ ಅಂತ ಏನ್ ಹೇಳ್ತೀವಿ, ಗುರಿಗಳು ಅಂತ ಏನ್ ಹೇಳ್ತೀವಿ, ಈ ಗುರಿಗಳು ಎಲ್ಲವನ್ನು ಕೂಡ ಒಬ್ಬನೇ ಇಂಡಿವಿಜುವಲ್ ಆಗಿ ತುಂಬಾ ಉತ್ಸಾಹಕತೆಯಿಂದ ತುಂಬಾ ಶಕ್ತಿಯುತವಾಗಿ ಅವನು ಆ ಒಂದು ಗೋಲ್ಸ್ ಏನಿರುತ್ತೆ ಅದನ್ನ, ಗುರಿಗಳು ಏನಿರುತ್ತೆ ಅದನ್ನ ಅಚೀವ್ ಮಾಡೋದಕ್ಕೆ ಮುಂದೆ ಹೋಗ್ತಾನೆ. ಈಸ್ ಎ ಬಿಸ್ನೆಸ್ ಲೀಡರ್ ಆಲ್ಸೋ. ಈಸ್ ಎ ಬಿಸ್ನೆಸ್ ಲೀಡರ್ ಅಂದ್ರೆ ಒಂದು ವ್ಯವಹಾರದ ಒಬ್ಬ ಲೀಡರ್ ಆಗಿ ಕೂಡ ಅಲ್ಲಿ ನಿಂತ್ಕೊಳ್ತಾನೆ. ಹಿ ಹ್ಯಾಸ್ ಎ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದರದೇ ಆದಂತ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಒಳಗೊಂಡಿರ್ತಾನೆ ಎಂಟರ್ಪ್ರೀನಿಯರ್. ದ ಫಸ್ಟ್ ಒನ್ ಈಸ್ ಅಂಡ್ ಎಂಟರ್ಪ್ರೀನಿಯರ್ ಬ್ರಿಂಗ್ಸ್ ಅಬೌಟ್ ಚೇಂಜ್ ಇನ್ ದ ಸೊಸೈಟಿ. ಪ್ರತಿಯೊಂದು ಸೊಸೈಟಿಯಲ್ಲೂ ಕೂಡ ಎಂಟರ್ಪ್ರೀನಿಯರ್ಸ್ ಗೋಯಿಂಗ್ ಟು ಚೇಂಜ್, ಕೆಲವೊಂದು ಚೇಂಜಸ್ ನ ಗೋಯಿಂಗ್ ಟು ಬ್ರಿಂಗ್ ಅಬೌಟ್ ಚೇಂಜಸ್ ಇನ್ ದ ಸೊಸೈಟಿ. ಅಂದ್ರೆ ಸೊಸೈಟಿಯಲ್ಲಿ ಆಗುವಂತ ಕೆಲವೊಂದು ಪರಿಣಾಮಗಳನ್ನ ಚೇಂಜಸ್ ಮಾಡಬಹುದು, ಅಥವಾ ಆಸ್ ಅ ಬಿಸ್ನೆಸ್ ಮ್ಯಾನ್ ಆಗಿ ಅಥವಾ ಮಧ್ಯವರ್ತಿಗಾಗಿ ಅವನು ಸಮಾಜದಲ್ಲಿ ಹಲವಾರು ರೀತಿಯ ಚೇಂಜಸ್ ನ ಮಾಡಬಹುದು ಅಂತಲೂ ಕೂಡ ಹೇಳ್ತಿದ್ರೆ. ಈಸ್ ಎ ಕ್ಯಾಟಲಿಸ್ಟ್ ಆಫ್ ಚೇಂಜ್. ಕ್ಯಾಟಲಿಸ್ಟ್ ಮೀನ್ಸ್ ವೆರಿ ಫಾಸ್ಟ್ ಅಂತ ಹೇಳ್ತೀವಿ, ತುಂಬಾ ಫಾಸ್ಟ್ ಆಗಿ ತುಂಬಾ ವೇಗವರ್ಧಕ ಅಂತ ಕೂಡ ಹೇಳ್ತೀವಿ. ತುಂಬಾ ವೇಗವಾಗಿ ಅವನ ಚೇಂಜಸ್ ಏನಿದೆ ಆ ಚೇಂಜಸ್ ನ ಅವನು ಮಾಡಬಹುದು ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಇಸ್ ಎಂಟರ್ಪ್ರೀನಿಯರ್ ಇಸ್ ಆಕ್ಷನ್ ಓರಿಯೆಂಟೆಡ್, ಹೈಲಿ ಮೋಟಿವೇಟೆಡ್ ಇಂಡಿವಿಜುವಲ್ ಹೂ ಟೇಕ್ಸ್ ರಿಸ್ಕ್ ಟು ಅಚೀವ್ ಗೋಲ್ಸ್. ಎಂಟರ್ಪ್ರೀನಿಯರ್ಸ್ ಇಸ್ ಆಕ್ಷನ್ ಓರಿಯೆಂಟೆಡ್, ಹೈಲಿ ಮೋಟಿವೇಟೆಡ್. ಏನ್ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಡಿಸಿಷನ್ ನ ತಗೊಳ್ತಾನೆ, ತುಂಬಾ ಫಾಸ್ಟ್ ಆಗಿ ಡಿಸಿಷನ್ ನ ತಗೊಳ್ತಾನೆ. ಅಂಡ್ ಹೂ ಟೇಕ್ಸ್ ರಿಸ್ಕ್ ಟು ಅಚೀವ್ ಗೋಲ್ಸ್. ಯಾರು ತುಂಬಾ ರಿಸ್ಕ್ ನ, ಅಂದ್ರೆ ಪ್ರಾಬ್ಲಮ್ಸ್, ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ಅದನ್ನ ಫೇಸ್ ಮಾಡಿ ಅದನ್ನ ಅಚೀವ್ ಮಾಡುವಂತ ಗುಣಗಳನ್ನ ಹೊಂದ್ಕೊಂಡಿರ್ತಾನೋ ಅವನು ತುಂಬಾ ಈಸಿಯಾಗಿ ಎಂಥ ಪ್ರಾಬ್ಲಮ್ಸ್ ನ ಬೇಕಾದ್ರೂ ಸಾಲ್ವ್ ಮಾಡಬಹುದು. ಇಸ್ ದ ಅವರು ಅಂದ್ರೆ ಒಬ್ಬ ಪರ್ಸನ್ ಇನ್ನೊಬ್ಬ ಎಂಟರ್ಪ್ರೀನಿಯರ್ಗೆ ಮೋಟಿವೇಟರ್ ಆಗೂ ಕೂಡ ಇಲ್ಲಿ ಯೂಸ್ಫುಲ್ ಆಗ್ತಾನೆ ಅಂತ ಹೇಳೋದು. ಆ ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ನ ಒಳಗೊಂಡಿರ್ಬೇಕು ಅಂತ ಹೇಳುವಂಥದ್ದು. The third one, entrepreneur accepts responsibilities with enthusiasm and endurance. The entrepreneur accept responsibilities. ಜವಾಬ್ದಾರಿಗಳು ಎಷ್ಟೇ ಬಂದರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡುವಂತ ಒಬ್ಬ ಕೆಪಾಸಿಟಿ ಅವನಿಗೆ ಇರಬೇಕು. ವಿತ್ ಎಂಥೂಸಿಯಾಸಮ್. ಎಂಥೂಸಿಯಾಸಮ್ ಅಂದ್ರೆ ತುಂಬಾ ಉತ್ಸಾಹಕತೆ ಅನ್ನೋದು ಅವನಿಗೆ ಇರಬೇಕು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅವನು ತುಂಬಾ ಉತ್ಸಾಹಕತೆಯಿಂದ ಒಂದು ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಮಧ್ಯದಲ್ಲೇ ಬಿಟ್ಟು ಹೋಗುವಂತ ವ್ಯಕ್ತಿ ಆಗ್ಬಾರ್ದು. ಅಂಡ್ ಎಂಡೋರೆನ್ಸ್. ಎಂಡೋರೆನ್ಸ್ ಮೀನ್ಸ್ ನಥಿಂಗ್ ಬಟ್ ಸಹನೆ, ತಾಳ್ಮೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರಬೇಕು. ಯಾಕಂದ್ರೆ ದಟ್ ಈಸ್ ಬಿಸ್ನೆಸ್ ಅಲ್ಲಿ ನಮ್ಗೆ ಒಂದು ಸಾರಿ ನಮ್ಮ ತಾಳ್ಮೆನ ಕಳ್ಕೊಂಡ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಪ್ರತಿಯೊಂದು ಅಮೌಂಟ್ ಕೂಡ ಒಂದೇ ಸರಿ ಕಳ್ಕೊಂಡ್ಬಿಡ್ತೀವಿ.
ಆದ್ರಿಂದ ಎಂಥೂಸಿಯಾಸಮ್ ಬರೀ ಫಸ್ಟ್ ಅಲ್ಲಿ ಮಾತ್ರ ಇರಬಾರ್ದು, ಇಡೀ ಒಂದು ವರ್ಕ್ ಅಲ್ಲಿ, ಒಂದು ಆ ಬಿಸ್ನೆಸ್ ಅಲ್ಲಿ ಪ್ರತಿ ವರ್ಕ್ ಅಲ್ಲೂ ಕೂಡ ಹಾಗೆ ಇರಬೇಕು. ಎಂಥೂಸಿಯಾಸಮ್ ಇರಬೇಕು, ಎಂಡೂರೆನ್ಸ್ ಕೂಡ ಇರಬೇಕು. The fourth one is the entrepreneurs are thinker and doer, planner and worker. The thinker is nothing but ಪ್ರತಿಯೊಂದನ್ನು ಕೂಡ ಡಿಸಿಷನ್ ಮಾಡಬೇಕಾದ್ರೆ ಆಲೋಚನೆ ಮಾಡಿ ಅದನ್ನ ಥಿಂಕ್ ಮಾಡಿ ಅದನ್ನ ಡಿಸಿಷನ್ ತಗೊಳ್ಳುವಂಥದ್ದು. ಆ್ಯಂಡ್ ಡೋರ್ ಮೀನ್ಸ್ ನಥಿಂಗ್ ಬಟ್ ವರ್ಕರ್ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದೂ ಎಂಟರ್ಪ್ರಿನರ್ ಕೂಡ ಥಿಂಕ್ ಮಾಡಿ ಪ್ಲಾನಿಂಗ್ನ ತಗೊಳ್ತಾನೆ. ಅದೇ ರೀತಿ ಪ್ಲಾನ್ನ ಮಾಡಬೇಕಾದ್ರೂ ಪ್ರತಿಯೊಂದು ಪ್ಲಾನ್ನ ಆಕ್ಷನ್ ರೂಪಕ್ಕೆ ತರಬೇಕು, ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅವನೇ ಅಲ್ಲಿ ಓನರ್ ಆಗಿರ್ತಾನೆ. ಈವನ್ ದಟ್ ಪರ್ಸನ್ ವರ್ಕರ್ ಕೂಡ ಆಗಿರ್ತಾರೆ. ಮೀನ್ಸ್ ಒಬ್ಬ ಕೆಲಸಗಾರನಾಗಿ ಅವನು ವರ್ಕ್ ಮಾಡಬೇಕು, ಆಸ್ ಎ ಓನರ್ ಆಗಿನೂ ಕೂಡ ವರ್ಕ್ನ ಮಾಡಬೇಕಾಗುತ್ತೆ. ಅಂತ ಪರಿಸ್ಥಿತಿಗಳು ಕೂಡ ಬರುತ್ತೆ. ದ ನೆಕ್ಸ್ಟ್ ಒನ್, entrepreneur can foresee the future. In the size market with the salesman persuasiveness, they manipulate funds with financial talent and smell errors, the frauds and deficiencies with an auditor's preciousness. ಒಬ್ಬ ಎಂಟರ್ಪ್ರೀನಿಯರ್ ಆಗಲೇ ಹೇಳ್ದಂತೆ ಇನೋವೇಟರ್ ಆಗಿಯೂ ವರ್ಕ್ ಮಾಡಬೇಕಾಗುತ್ತೆ, ಆ್ಯಂಡ್ ಓನರ್ ಆಗಿಯೂ ಇರಬೇಕಾಗುತ್ತೆ, ಜೊತೆಗೆ ವರ್ಕರ್ ಆಗಿಯೂ ಇರಬೇಕಾಗುತ್ತೆ. ಆ್ಯಂಡ್ ಇಯರ್ ಆಸ್ ಎ ಎಂಟರ್ಪ್ರೀನಿಯರ್ ಇಲ್ಲಿ ಆಡಿಟರ್ ಆಗಿಯೂ ವರ್ಕ್ ಮಾಡಬೇಕಾಗುತ್ತೆ, ಈ ಒಂದು ಸೇಲ್ಸ್ ಮ್ಯಾನ್ ಆಗು ಥಿಂಕ್ ಮಾಡಬೇಕಾಗುತ್ತೆ. ಮೀನ್ಸ್ ಥಿಂಕಿಂಗ್ ಆ ರೀತಿಯಲ್ಲಿ ಇರಬೇಕು. ಇಯರ್ ದ ಫೈನಾನ್ಷಿಯಲ್ ಟ್ಯಾಲೆಂಟ್ ಆ್ಯಂಡ್ ಸ್ಮೆಲ್ ಎರರ್ ಮೀನ್ಸ್ ಇಲ್ಲಿ ಒಂದು ಫೈನಾನ್ಷಿಯಲ್ ಟ್ಯಾಲೆಂಟ್ ಅಂದ್ರೆ ಪ್ರತಿಯೊಂದು ಆಡಿಟಿಂಗ್ ಅಲ್ಲಿ ಪ್ರತಿಯೊಂದು ಫೈನಾನ್ಸ್ ನ ನಾವು ರೆಕಾರ್ಡಿಂಗ್ ಅಕೌಂಟಿಂಗ್ ನ ಚೆಕ್ ಮಾಡ್ಬೇಕಾದ್ರೆ ಎಲ್ಲಿ ಮಿಸ್ಟೇಕ್ ಆಗಿದೆ, ಎಲ್ಲಿ ಮ್ಯಾನಿಪುಲೇಷನ್ ಆಗಿದೆ ಅನ್ನೋದು ಕೂಡ ಟ್ಯಾಲೆಂಟ್ ಇರಬೇಕು. ಜೊತೆಗೆ ಸ್ಮೆಲ್ ಎರರ್ಸ್ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನ ಥಿಂಕ್ ಮಾಡ್ಬೇಕಾಗುತ್ತೆ. ಅಂಡ್ ಫ್ರಾಡ್ಸ್ ಎಲ್ಲಿ ಕಳ್ತನ ಆಗಿದೆ, ಏನ್ ತಪ್ಪಾಗಿದೆ ಅನ್ನೋದನ್ನು ಕೂಡ ಆ ಒಂದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೇಕಾಗುತ್ತೆ. ಜೊತೆಗೆ ಯು ಗೋಯಿಂಗ್ ಟು ಥಿಂಕ್ ಇನ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಇನ್ನೇನು ಆಗಬಹುದು ಆಸ್ ಎ ಸೇಲ್ಸ್ ಮ್ಯಾನ್ ಆಗಿ, ನೆಕ್ಸ್ಟ್ ಅದು ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಸೇಲ್ ಆಗುತ್ತಾ ಅನ್ನೋದನ್ನು ಕೂಡ ಥಿಂಕ್ ಮಾಡ್ಬೇಕಾಗುತ್ತೆ. ಮೀನ್ಸ್ ಇಸ್ ಎಂಟರ್ಪ್ರೀನಿಯರ್ಸ್ ಇಸ್ ಆಲ್ ಇನ್ ಒನ್ ಅಂತ ಹೇಳ್ಬಹುದು. ಅಂದ್ರೆ ಎಲ್ಲಾ ರೀತಿಯಲ್ಲೂ ವರ್ಕ್ ಮಾಡಬೇಕು, ಎಲ್ಲಾ ರೀತಿಯಲ್ಲೂ ಕೂಡ ಅವನ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಇಟ್ಸ್ ಅ ಸೇಲ್ಸ್ ಮ್ಯಾನ್ ಆಗಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪ್ರಾಡಕ್ಟ್ ಸೇಲ್ ಆಗುತ್ತೆ, ಇದರಿಂದ ಮಾರ್ಕೆಟ್ ನ ಸೈಜ್ ಏನಾಗುತ್ತೆ, ಅದು ಡೆವಲಪ್ಮೆಂಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಥಿಂಕ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ entrepreneur undertakes venture not for his personal gain alone but for the benefit of consumers, government and the society as well. ಇಲ್ಲಿ ಒಬ್ಬ ಎಂಟರ್ಪ್ರೀನಿಯರ್ ತಗೊಳ್ಳುವಂತ ಪ್ರತಿಯೊಂದು ಇನ್ಕಮ್ is a personal gain, is a not for his personal gain. ಪರ್ಸನಲ್ ಆಗಿ ಅವನೇ ತಗೊಳ್ಳುವಂತ ಒಂದು ಬೆನಿಫಿಟ್ ಆಗಿರೋದಿಲ್ಲ, ಇನ್ಕಮ್ ಆಗಿರೋದಿಲ್ಲ. ಬಟ್ ಫಾರ್ ದ ಬೆನಿಫಿಟ್ ಫಾರ್ ಕನ್ಸ್ಯೂಮರ್ಸ್ ಕಡೆಯಿಂದಲೂ ಇದ್ರೆ ಇವನಿಗೆ ಬೆನಿಫಿಟ್ ಆಗುತ್ತೆ, ಇನ್ಕಮ್ ಅನ್ನೋದು ಬರುತ್ತೆ. ಗೌರ್ಮೆಂಟ್ ಕಡೆಯಿಂದನೂ ಇನ್ಕಮ್ ಬರುತ್ತೆ, ಸೊಸೈಟಿಯಿಂದನೂ ಕೂಡ ಇಲ್ಲಿ ಇನ್ಕಮ್ ಬರುತ್ತೆ. ಬಟ್ ಆದ್ರೆ ಬರುವಂತ ಇನ್ಕಮ್ಸ್ ಎಲ್ಲದನ್ನು ಕೂಡ ಅವ್ನ ಪರ್ಸನಲ್ ಯೂಸ್ ಅಂದ್ರೆ ಪರ್ಸನಲ್ ಆಗಿ ಅದನ್ನ ಎಕ್ಸ್ಪೆನ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರತಿಯೊಬ್ಬ ಕನ್ಸ್ಯೂಮರ್ ಇಂದನೇ ಬರುವಂತ ಪ್ರಾಫಿಟ್ ನ ನೆಕ್ಸ್ಟ್ ಕನ್ಸ್ಯೂಮರ್ಸ್ಗೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಅದನ್ನ ಫೆಸಿಲಿಟೀಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಏನ್ ಪ್ರೈಸ್ ಇರುತ್ತೆ ಆ ಪ್ರೈಸ್ ನ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆದ ಹಾಗೆ ಅದರ ಪ್ರೈಸ್ ಲೋ ಪ್ರೈಸ್ ಮಾಡುವಂಥದ್ದು, ಮೀನ್ಸ್ ಅದ್ರ ಕಾಸ್ಟ್ ಏನಿರುತ್ತೆ ಅದನ್ನ ಕಡಿಮೆ ಮಾಡುವಂಥದ್ದು, ಗೌರ್ಮೆಂಟ್ಗೆ ಕಟ್ಟಬೇಕಾಗಿರುವಂಥ ಟ್ಯಾಕ್ಸಸ್ನ ಕಟ್ಟುವಂಥದ್ದು, ಸೊಸೈಟಿಗೆ ಮಾಡಬೇಕಾಗಿರುವಂಥ ಕೆಲವೊಂದು ಒಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದು, ಈ ರೀತಿ ಆತ ಮಾಡಬೇಕು ಅಂತ ಹೇಳ್ತಿರೋದು. ಏನ್ ಪ್ರಾಫಿಟ್ ತಗೊಳ್ತಾನೆ ದಟ್ ಈಸ್ ಪರ್ಸನಲ್ ಅಂತ ಯಾವಾಗ್ಲೂ ಕೂಡ ನಾವು ವರ್ಕ್ ಮಾಡಿದೀವಿ, ನಾವು ಕೆಲಸ ಮಾಡಿರೋದಕ್ಕೆ ನಮ್ಗೆ ಬಂದಿದೆ ಪ್ರಾಫಿಟ್ ಬಂದಿದೆ ಅಂತ ಹೇಳುವಂಥದ್ದಲ್ಲಿ ಯಾರಿಂದ ಪ್ರಾಫಿಟ್ ಬಂತು ಅನ್ನೋದು ಕೂಡ ಇಲ್ಲಿ ಥಿಂಕ್ ಮಾಡ್ಬೇಕಾಗುತ್ತೆ. In the entrepreneur builds new enterprises. He going to build a new enterprises. ತಾನು ಮಾತ್ರ ಬೆಳೆಯೋದಲ್ಲ, ನನ್ನ ಜೊತೆಲಿ ಇರೋರ್ನೂ ಕೂಡ ಆಸ್ ಎ ಉದ್ಯಮಿಗಳಾಗಿ ಮಾಡಬೇಕು, ಅವ್ರನ್ನೂ ಕೂಡ ಬೆಳೆಸಬೇಕು ಅನ್ನೋ ಥಿಂಕ್ ಇರಬೇಕು. ನ್ಯೂ ಎಂಟರ್ಪ್ರೈಸಸ್ನ ಇವರು ಬೆಳೆಸೋದಕ್ಕೆ ಹೋಗ್ತಾರೆ, ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಈ ಪ್ರೋಸೆಸ್ intense level of determination and a decide to
overcome hurdles and solves the problems and completes the job. As a person is innovator ಆಗಿ ಪ್ರತಿಯೊಂದು ಲೆವೆಲಲ್ಲೂ ಬರುವಂತ ಪ್ರತಿಯೊಂದು ಪ್ರಾಬ್ಲಮ್ಸ್ನು ಕೂಡ ತುಂಬಾ ಧೈರ್ಯದಿಂದ ಹರ್ಡ್ಲೆಸ್ ಯು ಗೋಯಿಂಗ್ ಟು ಡಿಸೈಡ್ ದ ಡಿಸಿಷನ್. ಯಾವ ಡಿಸಿಷನ್ ತಗೊಂಡ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಥಿಂಕ್ ಮಾಡಿ ಯು ಹ್ಯಾವ್ ಟು ಕಂಪ್ಲೀಟ್ ದ ವರ್ಕ್. ಅವನು ಒಂದು ವರ್ಕ್ನ ತಗೊಂಡಿರ್ತಾನೆ, ಒಂದು ಬಿಸ್ನೆಸ್ ಏನ್ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಮುಗಿಸೋ ಒಂದು ಕೆಪಾಸಿಟಿ ಅವನಿಗೆ ಇರಬೇಕು. ಯಾಕಂದ್ರೆ ಮಧ್ಯದಲ್ಲೇ ಬಿಟ್ಟು ಹೋದ್ರೆ ಪ್ರಾಬ್ಲಮ್ಸ್ ಇನ್ನೂ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಅರೈಸ್ ಆಗ್ತಾ ಹೋಗುತ್ತೆ. ಆದ್ರಿಂದ ಯು ಹ್ಯಾವ್ ಟು ಕಂಪ್ಲೀಟ್ ದ ಜಾಬ್. ಏನೇ ವರ್ಕ್ ಬಂದ್ರೂ ಆ ವರ್ಕ್ನ ಫೇಸ್ ಮಾಡಿ ಬರುವಂತ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು, ಸಾಲ್ವ್ ಮಾಡಬೇಕು. ತುಂಬಾ ಧೈರ್ಯನೂ ಕೂಡ ಇರಬೇಕು. ಎಲ್ಲವೂ ಕೂಡ ಇದ್ರೆ ಈಸಿಯಾಗಿ ವರ್ಕ್ ಅನ್ನೋದು ಮುಂದುವರಿಯುತ್ತೆ ಅಥವಾ ಫಿನಿಶ್ ಆಗುತ್ತೆ. ದ ನೆಕ್ಸ್ಟ್ ಒನ್, ಎಂಟರ್ಪ್ರೀನಿಯರ್ ಫೈಂಡ್ಸ್ ದ resources required to exploit opportunities. The entrepreneurs he going to find the resources. ಏನ್ ರಿಸೋರ್ಸಸ್? ಮೂಲಗಳು. ಅಂದ್ರೆ ಬರುವಂತ ಅವಕಾಶಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಮೂಲಗಳಿರುತ್ತೆ. ಬರುವಂತ ಮೂಲಗಳು ಏನ್ ಸಿಗುತ್ತೋ ಆ ಅವಕಾಶನ ನಾವು ಸದುಪಯೋಗ ಉಪಯೋಗ ಪಡಿಸ್ಕೋಬೇಕು. ಆದ್ರೆ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಅದನ್ನ ದುರ್ಬಳಕೆ ಮಾಡ್ಕೋಬಾರ್ದು. ಯಾವಾಗ ಅಪರ್ಚುನಿಟೀಸ್ನ ನಾವು ದುರ್ಬಳಕೆ ಮಾಡ್ಕೊಳ್ತೀವೋ, ಮೀನ್ಸ್ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತೀವೋ, ಅವಾಗ ಏನಾಗುತ್ತೆ, ಬರುವಂತ ಅಪರ್ಚುನಿಟೀಸ್ ಕೂಡ ನಮ್ಮಲ್ಲಿ ಸ್ಟಾಪ್ ಆಗೋಗುತ್ತೆ, ನಮಗೆ ಸಿಗೋದಿಲ್ಲ. ದ ಎಂಟರ್ಪ್ರೀನಿಯರ್ ಡಸ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಆಸ್ ಎ ಫಂಕ್ಷನ್ ಆಫ್ ವಿಷನ್. ಯಾವುದೇ ರೀತಿಯಾದಂಥ ವರ್ಕ್ನ ಮಾಡಬೇಕು ಅಂದ್ರೂ ಕೂಡ ಅವರು ತುಂಬಾ ಎಕ್ಸ್ಟ್ರಾರ್ಡಿನರ್ ಆಗಿ ಪ್ಲಾನ್ ನ ಮಾಡ್ತಾರೆ, ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಅದ್ರದ್ದೇ ಆದಂತ ಕೆಲವೊಂದು ಫಂಕ್ಷನ್ಸ್ ನ ಮಾಡ್ತಾರೆ, ಮೀನ್ಸ್ ಕಾರ್ಯಗಳನ್ನ ಮಾಡ್ತಾರೆ. ದ ಹಾರ್ಡ್ ವರ್ಕರ್ ಆಲ್ಸೋ ಇಸ್ ಎಂಟರ್ಪ್ರೀನಿಯರ್ ಇಸ್ ಎ ಹಾರ್ಡ್ ವರ್ಕರ್ ಅಂಡ್ ಪ್ಯಾಷನ್. ಯಾವುದೇ ರೀತಿಯಲ್ಲೂ ಕೂಡ ಅವರು ಪ್ಯಾಷನೇಟ್ ಆಗಿರ್ತಾರೆ. ಮೀನ್ಸ್ ಹಳದನ್ನೇ ಮಾಡ್ಕೊಂಡ್ ಬರೋದಲ್ಲ, ಅದರಲ್ಲಿ ಹೊಸದನ್ನ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡ್ತಾರೆ. ಮೀನ್ಸ್ ಹೊಸದನ್ನ ಅವರು ಅನ್ವೇಷಣೆ ಮಾಡ್ತಾ ಹೋಗ್ತಾರೆ. And he going to take challenges and assumption and breaks the rules also. Means ಪ್ರತಿಯೊಂದು ಚಾಲೆಂಜಸ್ ಏನ್ ಬರುತ್ತೆ ನೆಕ್ಸ್ಟ್ ಫ್ಯೂಚರ್, ಅಸಂಪ್ಷನ್ ಮೀನ್ಸ್ ಊಹೆ ಮಾಡ್ಕೊಳ್ಳುವಂಥದ್ದು. ಬರುವಂತ ಪ್ರಾಬ್ಲಮ್ಸ್ ಯಾವ ರೀತಿ ಅದನ್ನ ಬ್ರೇಕ್ ಮಾಡಬೇಕು, ರೂಲ್ಸ್ನ ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಕೂಡ ಅಸಂಪ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಆ ಚಾಲೆಂಜಸ್ ಕೂಡ ತುಂಬಾ ಅದನಿಗೆ ಇರುತ್ತೆ. ಇನ್ ದ ಲಾಸ್ಟ್ ಒನ್ ಇಸ್, although many people come up with great business ideas. ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನದೇ ಆದಂತ ಓನ್ ಐಡಿಯಾಸ್ನ ಇಟ್ಕೊಂಡು ಬಿಸ್ನೆಸ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು, ಡೆವಲಪ್ಮೆಂಟ್ ಮಾಡೋದು ತುಂಬಾ ಕಷ್ಟನೇ ಇರುತ್ತೆ. ಮೀನ್ಸ್ ಆದ್ರೆ ಮುಂದೆ ಮೇಲೆ ಮಾಡಿರುವಂತ ಅಥವಾ ಬೇರೆ ಬಿಸ್ನೆಸ್ ಮ್ಯಾನ್ ಮಾಡಿರುವಂತ ಐಡಿಯಾಸ್ನೆಲ್ಲ ತಗೊಂಡು ಏನಾದ್ರೂ ಬಿಸ್ನೆಸ್ ಫೀಲ್ಡ್ಗೆ ಇಳಿದ್ರೆ ಒಳ್ಳೆ ರೀತಿಯಾದಂಥ ಸಕ್ಸಸ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಓನ್ಲಿ although many people come up with great business ideas, the most of them never act on their own ideas. ಯಾರೂ ಕೂಡ ನನ್ನದೇ ನಡಿಬೇಕು ಬಿಸ್ನೆಸ್ ಅಲ್ಲಿ, ಅಂದ್ರೆ ನಂದೇ ಪ್ಲಾನಿಂಗ್ಸ್ನ ವರ್ಕ್ ಮಾಡಬೇಕು, ನಂದೇ ಇಂಪ್ಲಿಮೆಂಟ್ ಆಗಬೇಕು ಅಂತ ಥಿಂಕ್ ಮಾಡಿ ಏನಾದರೂ ಬಿಸ್ನೆಸ್ಗೆ ಕೈ ಇಳಿದ್ರೆ ಅದರಲ್ಲಿ ಸಕ್ಸಸ್ಗಿಂತ ಹೆಚ್ಚಾಗಿನ ಫೇಲ್ಯೂರ್ಸ್ನ ನಾವು ನೋಡ್ತೀವಿ. ಬೇರೆ ಕೊಡುವಂತ ಅಥವಾ ಬೇರೆಯವರು ಮಾಡಿರುವಂತ ಸಜೆಷನ್ಸ್ನ ನಾವು ತಗೊಂಡು, ಕೊಡುವಂತ ಐಡಿಯಾಸ್ನ ತಗೊಂಡು ನಾವು ಬಿಸ್ನೆಸ್ ಫೀಲ್ಡ್ಗೆ ಇಳಿದಾಗ ಇದರಿಂದ ನಾವು ತುಂಬಾ ಸಕ್ಸಸ್ಫುಲ್ನ ನಾವು ನೋಡಬಹುದು. ಅಥವಾ ಅದರಲ್ಲಿ ಆಗು ಹೋಗುಗಳು ಏನಿರುತ್ತೆ, ಅದರಲ್ಲಿ ಬರುವಂತ ಪ್ರತಿಯೊಂದನ್ನು ಕೂಡ ನಾವು ಅಲ್ಲಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ, ಜೊತೆಗೆ ಅದರಲ್ಲಿ ಆಗು ಹೋಗುಗಳನ್ನ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಆ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನಾನು ಹೇಳಬಲ್ಲೆ. ಇಲ್ಲಿಗೆ ಈ ಒಂದು ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ. ಇದು ಫಸ್ಟ್ ಕ್ಲಾಸ್. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.